ನನ್ನ ಹೆಸರು ಭಗತ್ ಸಿಂಗ್. ನಾವು 10ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಾವು ಮಾನವನ ಜೀರ್ಣವ್ಯವದ ಪರಿಚಯ ಮಾಡಿಕೊಳ್ಳುತ್ತೇವೆ. ಬಾಯಿ ಸಲವರಿ ಗ್ರಂಥಿ ಸಲವರಿ ಅಮೈಲೇಸ್ ಆಗಿ ಪರಿವರ್ತಿಸುತ್ತದೆ. ಗ್ಲೂಕೋಸ್ ಅನ್ನು ಮಾಲ್ಟೋಸ್ ಆಗಿ ಪರಿವರ್ತನೆ ಆಗುತ್ತದೆ. ಜಠರ್ ಹೈಡ್ರೋಕ್ಲೋರಿಕ್ ಆಮ್ಲ ಪೆಪ್ಸಿನ್ ಗ್ಲೂಕೋಸ್ ಅನ್ನು ಹೊಂದಿರುತ್ತದೆ. ಹೈಡ್ರೋಕ್ಲೋರಿಕ್ ಆಮ್ಲದ ಕಾರ್ಯ ಆಹಾರದಲ್ಲಿರುವ ಸೂಕ್ಷ್ಮಾಣು ಜೀವಿಗಳನ್ನು ಕೊಲ್ಲುತ್ತದೆ. ಪೆಪ್ಸಿನ್ ಪ್ರೋಟೀನ್ ಜೀರ್ಣ ಮಾಡಲು ಸಹಾಯ ಮಾಡುತ್ತದೆ. ಗ್ಲೂಕೋಸ್ ಜಠರ್ ಮತ್ತು ಅನ್ನನಾಳದ ಗೋಡೆಗಳನ್ನು ರಕ್ಷಿಸುತ್ತದೆ. ಬಯೋಜ್ಯೂಸ್ ಯಕೃತ ಕೊಬ್ಬಿನ MLC ಸಂಕೀರ್ಣವಾಗುತ್ತದೆ. ಕೊಬ್ಬಿನ ಅಣುಗಳನ್ನು ಸರಳ ಕ್ರಮಗಳಲ್ಲಿ ಪರಿವರ್ತನೆ ಮಾಡುತ್ತದೆ. ಸಣ್ಣ ಕರುಳು ಮೇದೋಜೀರಕ ಗ್ರಂಥಿ ಮೇದೋಜೀರಕ ರಸ ಅಮೈಲೇಸ್ ಟ್ರಿಪ್ಸಿನ್ ಲೈಪೇಸ್ ಅಂತ ಕಿಣ್ವಗಳನ್ನು ಸ್ರವಿಸುತ್ತದೆ. ಸಣ್ಣ ಕರುಳು ಆಹಾರವನ್ನು ಜೀರ್ಣ ಮಾಡಲು ಸಹಾಯಕವಾಗಿದೆ. ಅಮೈಲೇಸ್ ಆಹಾರದ ಘಟಕಗಳಾದ ಕಾರ್ಬೋಹೈಡ್ರೇಟನ್ನು ಗ್ಲೂಕೋಸ್ ಆಗಿ ಪರಿವರ್ತಿಸುತ್ತದೆ. ಟ್ರಿಪ್ಸಿನ್ ಕೊಬ್ಬನ್ನು ಕೊಬ್ಬಿನ ಆಮ್ಲಗಳಾಗಿ ಪರಿವರ್ತಿಸುತ್ತದೆ. ಲೈಪೇಸ್ ಪ್ರೋಟೀನನ್ನು ಅಮೈನೋ ಆಮ್ಲಗಳಾಗಿ ಪರಿವರ್ತಿಸುತ್ತದೆ. ದೊಡ್ಡ ಕರುಳು ಜೀರ್ಣವಾದ ಆಹಾರ ಪದಾರ್ಥಗಳನ್ನು ರಕ್ತಕ್ಕೆ ಸಾಗಿಸುತ್ತದೆ. ಅಲ್ಲದೆ ಹೆಚ್ಚಿನ ನೀರಿನ ಅಂಶವನ್ನು